ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏರ್ಪೋರ್ಟ್ನ ಸಿಬ್ಬಂದಿಗೆ ಸೆಕ್ಯೂರಿಟಿ ಸಿಬ್ಬಂದಿಗೆ ಸದ್ಯ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದ್ರೆ ಡಿಆರ್ಐ ತನಿಖೆಯಲ್ಲಿ ಏರ್ಪೋರ್ಟ್ ಸಿಬ್ಬಂದಿ ಈ ಕೇಸ್ನಲ್ಲಿ ಮಾಡಿದಂತಹ ಕಳ್ಳಾಟ ಇದೆಯಲ್ಲ ಅದು ಬಯಲಾಗುತ್ತೆ. ಪ್ರೋಟೋಕಾಲ್ ಉಲ್ಲಂಘಿಸಿದಂತಹ ಪೊಲೀಸರಿಗೆ ಒಂದ್ ಕಡೆ ಸಂಕಷ್ಟ ಕಾದಿದೆ. ಏರ್ಪೋರ್ಟ್ನಲ್ಲಿ ಬಸವರಾಜ್ ಹಾಗೆ ಇತರ ಸಿಬ್ಬಂದಿ ಏನ್ ಕಳ್ಳಾಟವನ್ನ ಆಡಿದ್ದಾರೆ, ರನ್ಯಾ ರಾವ್ನ ಅಷ್ಟು ಈಸಿಯಾಗಿ ಹೊರಗಡೆ ಬರುವುದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಸಂಕಷ್ಟ ಕಾದಿದೆ. ಸಿಎಂ ಹಾಗೆ ರಾಜ್ಯಪಾಲರಿಗೆ ಮಾತ್ರ ಈ ಪ್ರೋಟೋಕಾಲ್ ಶಿಷ್ಟಾಚಾರವನ್ನ ಪಾಲನೆ ಮಾಡಬೇಕು. ಆದ್ರೆ ರನ್ಯಾ ಬರುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ನಿಯೋಜನೆಗೊಂಡಂತಹ ಪೊಲೀಸರು ಹಣದಾಸೆಗೆ ಇಂಥ ಕೆಲಸವನ್ನ ಮಾಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಸದ್ಯ ರನ್ಯಾ ರಾವ್ ಕೇಸ್ ಒಂದು ಹೊರಗಡೆ ಬಂದಿದೆ. ಈ ರೀತಿಯಾಗಿ ಹಣ ತಗೊಂಡು ಎಷ್ಟು ಜನರಿಗೆ ಇವರು ಆರಾಮಾಗಿ ಗ್ರೀನ್ ಚಾನೆಲ್ ಮೂಲಕ ಬರುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಬಹುದು. ಇದು ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ವಿವಿಐಪಿಗಳು ಅಂತ ಹೇಳಿ ಯಾರ್ಯಾರ್ದೋ ಇನ್ಫ್ಲೂಯೆನ್ಸ್ ತಗೊಂಡು ಅವ್ರಿಗೊಂದಿಷ್ಟು ಹಣ ಕೊಟ್ಟು ಆ ಮೂಲಕ ಹೊರಗಡೆ ಬಂದವರು ಎಷ್ಟು ಜನ? ಈ ಪ್ರಶ್ನೆ ಸದ್ಯ ಮೂಡ್ತಾ ಇದೆ. ರನ್ಯಾ ರಾವ್ ಕೇಸ್ನಿಂದಾಗಿ ಏರ್ಪೋರ್ಟ್ ಅಧಿಕಾರಿಗಳ ಏರ್ಪೋರ್ಟ್ನಲ್ಲಿರುವಂತಹ ಸೆಕ್ಯೂರಿಟಿ ಸಿಬ್ಬಂದಿಯ ಲೋಪ, ಏರ್ಪೋರ್ಟ್ನ ಆ ಪ್ರೋಟೋಕಾಲ್ ಸಿಬ್ಬಂದಿಯ ಲೋಪ ಬಯಲಾಗಿದೆ. ಈ ಕೇಸ್ನಲ್ಲಿ ಅವ್ರಿಗೆ ಸಿಗ್ತಾ ಇದ್ದಿದ್ದೇನು? ಯಾರೋ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟರು ಅಂದ ಮಾತ್ರಕ್ಕೆ ಇದನ್ನ ಮಾಡಿದ್ರ ಅಥವಾ ಅವ್ರಿಗೂ ಏನಾದರೂ ಲಾಭ ಆಯ್ತಾ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಸಹಜವಾಗಿ ಈ ಹಿಂದೆ ಬೇರೆಯವ್ರಿಗೂ ಕೂಡ ಇದೇ ರೀತಿ ಯಾರ್ಯಾರದ್ದೋ ಇನ್ಫ್ಲೂಯೆನ್ಸ್ ಮೇಲೆ ಬಿಟ್ಟಿರುವಂತಹ ಅನುಮಾನಗಳು ಮೂಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಬಗ್ಗೆಯೂ ಕೂಡ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾದಲ್ಲಿ ಯಾರ್ಯಾರು ಕಳ್ಳಾಟ ಮಾಡಿದಾರೋ, ಯಾರ್ಯಾರದ್ದೋ ಮಾತು ಕೇಳಿ ಯಾರ್ಯಾರನ್ನು ಹೊರಗಡೆ ಬಿಟ್ಟಿದಾರೋ, ಈಸಿಯಾಗಿ ಗ್ರೀನ್ ಚಾನೆಲ್ ಮೂಲಕ ಕರ್ಕೊಂಡು ಬಂದಿದ್ದಾರೋ ಆ ಎಲ್ಲ ಏರ್ಪೋರ್ಟ್ ಸಿಬ್ಬಂದಿಗೆ ಸಂಕಷ್ಟ ಎದುರಾಗೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಏರ್ಪೋರ್ಟ್ ಸಿಬ್ಬಂದಿಯ ಲೋಪ, ಕರ್ತವ್ಯ ಲೋಪ ಈ ಕೇಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಸವರಾಜ್ ಕಳೆದ 10 ವರ್ಷಗಳಿಂದ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದವರು. ಯಾರ್ಯಾರ ಮಾತನ್ನ ಕೇಳಿ ಕರ್ಕೊಂಡು ಬಂದ್ರು ಅಥವಾ ಇವ್ರಿಗೇನಾದ್ರೂ ಲಾಭ ಇತ್ತಾ? ಯಾರ್ಯಾರು ಏರ್ಪೋರ್ಟ್ ನಲ್ಲಿರುವಂತಹ ಸೆಕ್ಯೂರಿಟಿ ಸಿಬ್ಬಂದಿ ರನ್ಯಾಗೆ ಸಾಥ್ ಕೊಟ್ಟಿದ್ದಾರೆ ಅಥವಾ ರನ್ಯಾ ರೀತಿ ಬೇರೆಯವ್ರಿಗೂ ಕೂಡ ಸಾಥ್ ಕೊಟ್ಟಿದ್ದಾರೆ? ಎಲ್ಲವೂ ಕೂಡ ಈಗ ಹೊರಗಡೆ ಬರಬೇಕಾಗಿದೆ. ಶಿವಕುಮಾರ್, ಈಗ ಆಲ್ರೆಡಿ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿಯಾಗಿ ಕೆಲಸವನ್ನು ನಿರ್ವಹಿಸಿದಂತ ಬಸವರಾಜ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಡಿಆರ್ ಅಧಿಕಾರಿಗಳು ಈಗ ಆಲ್ರೆಡಿ ಮಾಡಿರುವಂತದ್ದು. ಅಂದ್ರೆ ಈತ 2012ರಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯಕ್ಕೆ ಸೇರ್ಕೊಂಡಂತವನು ಸದ್ಯ ಹೆಡ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿಯಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ. ಕಳೆದ 8 ವರ್ಷಗಳಿಂದ ಬಸವರಾಜ್ ಸೇರಿದಂತೆ ಕೆಲವು ಸಿಬ್ಬಂದಿಗಳು ಏರ್ಪೋರ್ಟ್ ನಲ್ಲೇ ಬಿಟ್ಟಿರುವಂತಹ ಅಂಶ ಸದ್ಯಕ್ಕೆ ಬೆಳಕಿಗೆ ಬರ್ತಿರುವಂತದ್ದು. ಯಾವಾಗ ಪ್ರೋಟೋಕಾಲ್ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿರುವಂತದ್ದು, ರನ್ಯಾ ರಾವ್ ಆಕೆ ರೆಡ್ ಚಾನಲ್ ನಲ್ಲಿ ಹೊರಗಡೆ ಬರಬೇಕಾಗಿತ್ತಂತೇಳಿ, ಅಂದ್ರೆ ದುಬೈನಿಂದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂತ ರನ್ಯಾ ರಾವ್ ಆಕೆ ವಿವಿಐಪಿ ಮೂವ್ಮೆಂಟ್ ಇರುವಂತಹ ಗ್ರೀನ್ ಚಾನಲ್ ಮೂಲಕವಾಗಿ ಎಕ್ಸಿಟ್ ಆಗ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಡಿಆರ್ಐ ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಪ್ರೋಟೋಕಾಲ್ ಅನ್ನ ಬಳಸಿ ಆಕೆ ಏರ್ಪೋರ್ಟ್ ಇಂದ ಎಕ್ಸಿಟ್ ಆಗುವಂತದ್ದು ಗೊತ್ತಾಗುತ್ತೆ. ಜೊತೆಗೆ ಆಕೆಯನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಅನ್ನ ಬಂದಿರ್ತಾರೆ. ಅಂದ್ರೆ ರನ್ಯಾ ರಾವ್ಗೆ ಪ್ರೋಟೋಕಾಲ್ ಅನ್ನ ಕೊಟ್ಟಂತವ್ರು ಯಾರು, ಪ್ರೋಟೋಕಾಲ್ ಸ್ಪಷ್ಟವಾದಂತಹ ವೈಲೇಟ್ ಆಗಿರುವಂತದ್ದು ಆಗ ಗೊತ್ತಾಗುತ್ತೆ. ಕೂಡಲೇ ಆ ಬಸವರಾಜ್ಗೆ ಸಮನ್ಸ್ ಕೊಟ್ಟು ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿರುವಂತದ್ದು. ಆದ್ರೆ ಬಸವರಾಜ್ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ನಾನು ಅವ್ರು ಹೇಳ್ದಂತ ಆದೇಶವನ್ನ ಪಾಲನೆ ಮಾಡಿದ್ದೀನಿ ಅಂತೇಳಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳಲಾಗುತ್ತೆ. ಆದ್ರೆ ಬಸವರಾಜ್ಗೆ ರನ್ಯಾ ರಾವ್ಗೆ ಪ್ರೋಟೋಕಾಲ್ ಅನ್ನ ಕೊಟ್ಟು ಕರ್ಕೊಂಡ್ ಬರ್ಬೇಕು ಅಂತೇಳಿ ಬಸವರಾಜ್ಗೆ ಹೇಳ್ದಂತವ್ರು ಯಾರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಸಿಗ್ತಿಲ್ಲ. ಆದ್ರೆ ಇದೇ ಬಸವರಾಜ್ ಸೇರಿದಂತೆ ಸುಮಾರು ಸಿಬ್ಬಂದಿಗಳು ಏರ್ಪೋರ್ಟ್ ನಲ್ಲೇ ಸುಮಾರು ವರ್ಷಗಳಿಂದ ಬಿಟ್ಟು ಇಲ್ಲೇ ಈ ರೀತಿಯಾಗಿ ವಿವಿಐಪಿಗಳಿಗೆ ಅವರನ್ನ ಏರ್ಪೋರ್ಟ್ ನಿಂದ ವಿಮಾನ ನಿಲ್ದಾಣದವರೆಗೂ ಅವ್ರ ಹಿಂದೆ ಹೋಗುವಂಥದ್ದು, ಅವರ ಬ್ಯಾಗ್ಗಳನ್ನ ಇಟ್ಕೊಂಡು ಹೋಗುವಂಥದ್ದು, ಅವರು ಏರ್ಪೋರ್ಟ್ಗೆ ಎಂಟ್ರಿ ಆದಂತ ನಂತರದಲ್ಲಿ ಎಕ್ಸಿಟ್ ಆಗುವಂತ ಸಂದರ್ಭದಲ್ಲಿ ಅವ್ರ ಹಿಂದೆ ಹೋಗುವಂಥದ್ದನ್ನೇ ಚಾಳಿಯನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಏರ್ಪೋರ್ಟ್ನ ಟರ್ಮಿನಲ್ ನಲ್ಲಿ ಓರ್ವ ವಾಕಿ ಇರ್ತಾರೆ. ಅಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಕೂಡ ಇರುತ್ತೆ. ಯಾರಾದ್ರೂ ಮುಖ್ಯಮಂತ್ರಿಗಳಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಜೊತೆಗೆ ವಿವಿಐಪಿ ಮೂವ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಪ್ರೋಟೋಕಾಲ್ ಅನ್ನ ಕೊಡುವಂತ ಕೆಲಸವನ್ನ
ನಿಗದಿತ ಸಿಬ್ಬಂದಿಗಳು ಮಾಡ್ತಾರೆ. ಆದರೆ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಅಧಿಕಾರಿಯವರು ಮಾಡಬೇಕಾದಂಥ ಕೆಲಸ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರು ಪ್ರಭಾವಿಗಳು ಯಾರಿದ್ದಾರೆ ಇವ್ರ ಹಿಂದೆ ಅನ್ನೋದು ಕೂಡ ಗೊತ್ತಾಗುವಂಥದ್ದು. ಹಿಂದೆ ಬಸವರಾಜ್ ಸೇರಿದಂತೆ ಕೆಲವೊಂದಷ್ಟು ಜನ ಸಿಬ್ಬಂದಿಗಳನ್ನ ಬೇರೆಡೆ ವರ್ಗಾವಣೆ ಮಾಡಬೇಕು ಅನ್ನೋ ವಿಚಾರ ಬಂದಂಥ ಸಂದರ್ಭದಲ್ಲಿ ಪ್ರಭಾವಿ ಸಚಿವರುಗಳಿಂದ ಬಸವರಾಜ್ ಸೇರಿದಂತೆ ಕೆಲವೊಂದಷ್ಟು ಜನ ಅಲ್ಲೇ ಉಳ್ಕೊಳ್ಳುವಂಥ ಕೆಲಸವನ್ನು ಕೂಡ ತಮಗಿರುವಂಥ ಪ್ರಭಾವವನ್ನು ಬಳಸಿ ಅಲ್ಲೇ ಉಳ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಸದ್ಯಕ್ಕೆ ಕೇಳಿಬರ್ತಿರುವಂಥದ್ದು. ಇವೆಲ್ಲವಕ್ಕೂ ಕೂಡ ಈಗ ಆಲ್ರೆಡಿ DRI ಅಧಿಕಾರಿಗಳು ತನಿಖೆನ ಮುಂದುವರಿಸಿರುವಂಥದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್, ನಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.